ಮಹಾಬಲಿಪುರಂನಲ್ಲಿದ್ದ ಭಾರತದ ಅತ್ಯಂತ ಹಳೆಯ ಲೈಟ್ ಹೌಸ್. ಈ ಲೈಟ್ ಹೌಸ್ ಅನ್ನ ಪೋರ್ಚುಗೀಸರು ಕರೆದಿದ್ದಾದರೂ ಏನು? 21st ಸೆಂಚುರಿಯಲ್ಲಿ ಮಮಲಾಪುರಂ, ಮಹಾಬಲಿಪುರಂ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಮಹಾಬಲಿಪುರಂನ ಮತ್ತಷ್ಟು ರೋಚಕ ಕಥೆಗಳೊಂದಿಗೆ ನಾವು ಬಂದಿದ್ದೇವೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪಂಚರಥಗಳನ್ನು ನೋಡಿದ ನಂತರ ನಮ್ಮ ಪ್ರಯಾಣ ಮುಂದುವರೆದಿದ್ದು ಮಹಿಷಮರ್ದಿನಿ ಮಂಟಪದ ಕಡೆಗೆ. ರಥಗಳಿಂದ ಸ್ವಲ್ಪ ದೂರ ಹೋಗಿ ಎಂಟ್ರಿ ಟಿಕೆಟ್ ತೋರಿಸಿ ಮುಂದುವರೆದರೆ ಅಲ್ಲೇ ಪಲ್ಲವ ರಾಜಸಿಂಹ ಅವರ ಕಾಲದಲ್ಲಿ ಬಂಡೆ ಕಲ್ಲುಗಳನ್ನು ಮಣ್ಣಿನ ಮುದ್ದಿಯ ಹಾಗೆ ಭಾವಿಸಿ ಕೆತ್ತಲಾದ ಕಲಾ ವಿನ್ಯಾಸ ಕಾಣಸಿಗುತ್ತೆ. ವೇಟ್ ಕೇವ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಡೈವರ್ಷನ್. ಮೊದಲು ನಾವು ಕೇವ್ ಮೇಲೆ ಇರುವ ಈಶ್ವರನ ದೇವಸ್ಥಾನ ನೋಡ್ಕೊಂಬರೋಣ. ಇದನ್ನು ಉನೈಕಣ್ಣೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ಓ, ಏನದು ನಿಗೂಢವಾದ ಚಿಹ್ನೆ? ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಮೇಲೆ ಹೋಗ್ತಾ ಸುತ್ತ ಸಿಗೋ ಸೀನಿಕ್ ವ್ಯೂ ಮಸ್ತ್ ಇದೆ. ಒಂದ್ ಕಡೆ ಕೆರೆ, ಇನ್ನೊಂದ್ ಕಡೆ ವಿಶಾಲವಾದ ಸಮುದ್ರ. ಇದೇನು ದ್ವಾರಪಾಲಕರು ಅರ್ಧ ದೇಹ ಮಾತ್ರ ಇದೆ? ಇದು ಇಲ್ಲಿನ ವಿಶೇಷತೆ. ರಾಜಸಿಂಹ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತೆ. ಈ ಥರ ನಿಮಗೆ ಬೇರೆ ಎಲ್ಲಾದರೂ ಕಾಣಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ದೇವಸ್ಥಾನ ಸ್ಕ್ವೇರ್ ಶೇಪ್ನಲ್ಲಿದ್ದು ಸುತ್ತಲೂ ವಿಶೇಷ ಕೆತ್ತನೆಗಳು ಇವೆ. ಅದು ಪಿಪಿ ಉತ್ತರ ಶಿವ ಪಾರ್ವತಿ. ರಾವಣ. ದೇವಸ್ಥಾನದ 4 ಮೂಲೆಗಳಲ್ಲೂ 4 ಕಮಾಂಡರ್ಗಳು ಇದ್ದಾರೆ. ಅವರು ಸುತ್ತಲೂ ಟ್ರಂಪೆಟ್ ಊದವರಿದ್ದಾರೆ. ಇದರ ಅರ್ಥ ಏನು? ನಮ್ಮ ಪೂರ್ವಜರು ಏನೇ ಮಾಡಿದ್ರು ಅದಕ್ಕೊಂದು ಉದ್ದೇಶ ಇದ್ದೇ ಇರುತ್ತೆ. ಗೊತ್ತಾಗತ್ತೆ, ವಿಡಿಯೋ ಕೊನೆಗೆ ಗೊತ್ತಾಗುತ್ತೆ. ಸೌತ್ ಅಲ್ಲಿ ದಕ್ಷಿಣ ಮೂರ್ತಿ, ಮರದ ಕೆಳಗೆ ದಕ್ಷಿಣಾಮೂರ್ತಿ ಕೂತಿರೋದು, ಮತ್ತೆ ವೆಸ್ಟ್ ಅಲ್ಲಿ ತಾಂಡವೇಶ್ವರ ಅಂದ್ರೆ ಶಿವ ನೃತ್ಯ ಮಾಡ್ತಿರೋದು ಕಾಣಬಹುದು. ಓ, ಇಲ್ಲಿ ನೋಡಿ ಬೇಬಿ, ಇಲ್ಲಿ ನೋಡಿದೆ. ಈ ಕಲ್ಲು ದಾಟಲು ನಮ್ಮ ಕಡೆ ತಗೊಳ್ತೀರ. ಎಲ್ಲ ಟೂರಿಸ್ಟ್ ಜಾಗಗಳು ಒಂದೊಂದು ಎಕರೆ ಜಮೀನು ತೆಗೆದುಬಿಟ್ರೆ ನಾವು ಯಾವ ಜಾಗಕ್ಕೆ ಹೋದ್ರು ಆ ಜಾಗದಲ್ಲಿ ನಾವು ನಿಮ್ಮನ್ನು ತಡೆದಿರುವವರು ಯಾರು? ಈ ಬಂಡೆ ಹಿಡಿದ್ರೆ ನಮಗೆ ಕಾಣಸಿಗುತ್ತೆ ಮಹಿಷಾಸುರ ಮರ್ದಿನಿ ರಾಕ್ ಕಟ್ ಮಂಟಪ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂದರೆ ದುರ್ಗಾದೇವಿ ಮಹಿಷಾಸುರನ ಸಂಹಾರ ಮಾಡ್ತಿರೋದು ಅದ್ಭುತ ಚಿತ್ರಣ. ನೀವೇ ನೋಡಿ ಆ ಮಹಿಷಾಸುರ ಮತ್ತು ಸಿಂಹವಾಹಿನಿಯ ಅದ್ಭುತ ಕಾಳಗ. ಈ ಕೆತ್ತನೆಯಿಂದಲೇ ಈ ಮಂಟಪಕ್ಕೆ ಮಹಿಷಮರ್ದಿನಿ ಮಂಟಪ ಅಂತ ಕರೀತಾರೆ. ಅದರ ಮುಂಭಾಗದಲ್ಲೇ ವಿಷ್ಣು ಅನಂತಶಾಹಿಯಾಗಿ ಮಲಗಿರೋದನ್ನ ಕಾಣಬಹುದು. ಇಲ್ಲಿ ಶಿವ ಇರಬೇಕು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಂಗಂ ಲಕ್ಷ್ಮೀನಾಥಂ ಗಣನಾಥಂ ಯೋಗಿವೃತ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಣಂ ಸರ್ವಲೋಕೈಕನಾಥಂ ವಂದೇ ವಿಷ್ಣುಂ ಭವಭಯಹರಣಂ ಸರ್ವಲೋಕೈಕನಾಥಂ ವಂದೇ ವಿಷ್ಣುಂ ಭವಭಯಹರಣಂ ಸರ್ವಲೋಕೈಕನಾಥಂ. ದೇವಾಲಯದ ಗರ್ಭಗೃಹವು ಸೋಮಸ್ಕಂದನಿಗೆ ಅರ್ಪಣೆಯಾಗಿದ್ದು ಇಲ್ಲಿ ಲಿಂಗ ಇಟ್ಟಿದ್ದ ಕುರುಹು ಕಾಣಬಹುದು. ಇಲ್ಲಿ ಶಿವ, ಪಾರ್ವತಿ, ಸ್ಕಂದ ಮತ್ತು ಇನ್ನಿತರ ದೇವರುಗಳ ಕೆತ್ತನೆ ಇದೆ. ಇನ್ನೊಂದೆರಡು ಹೆಜ್ಜೆ ಹಾಕಿದ್ರೆ ನಮಗೆ ಕಾಣಸಿಗುತ್ತೆ ಬ್ರಿಟಿಷರು ನಮಗೆ ಬಿಟ್ಟು ಹೋಗಿರೋ ಲೈಟ್ ಹೌಸ್. ಲೈಟ್ ಹೌಸ್ ಮೇಲಿಂದ ನಮಗೆ ವ್ಯೂ ಈ ರೀತಿ ಕಾಣುತ್ತೆ. ಕಂಪ್ಲೀಟ್ ಕೋಸ್ಟ್ ಲೈನ್ ಕವರ್ ಆಗುತ್ತೆ.
ಇದ್ರ ಜೊತೆಗೆ ಒಲೈಕನ್ನೇಶ್ವರ ಟೆಂಪಲ್ ಟಾಪ್ ವ್ಯೂ. ಇದೇನೋ ಚಿಹ್ನೆ, ಏನಿದು? ತಾಳ್ಮೆ ಇಷ್ಟೊಳ್ಳೆ ಗೊತ್ತಾಗುತ್ತೆ. ಇಲ್ಲಿನ ಮೇಲಿನ ವ್ಯೂ ನೋಡಿ, ಪೂರಾ ಮಹಾಬಲಿಪುರಂ ನಮಗೆ ಕಾಣಸಿಗುತ್ತೆ. ಅದು ಅಲ್ಲಿ ನೋಡು, ಯಾವುದೋ ಟೆಂಪಲ್ ಥರ ಕಾಣ್ತಾ ಇದೆ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣ. ವೈ ನಾಟ್, ಹೋಗೋಣ. ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಶೋರ್ ಟೆಂಪಲ್. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಒಂದೆರಡು ಪ್ಲೇಸ್ ನೋಡ್ಕೊಂಡು ಹೋಗೋಣ. ನೆಮ್ಮದಿಯಾಗಿ ಮಲಗಿರುವ ಶ್ವಾನ. ಹಾಯ್, ನಮಸ್ತೆ. ಈ ಮಂಟಪ ತುಂಬ ಹಳೆಯದ್ದಾಗಿದ್ದು ಇದರ ಮೇಲಿದ್ದ ಎಲ್ಲ ಕೆತ್ತನೆಗಳು ಅಳಸಿ ಹೋಗಿರುವ ಕುರುಹುಗಳು ಮಾತ್ರ ಉಳಿದುಕೊಂಡಿವೆ. Let's say hi to our Simhamari. Hello Simhamari. Hi. How are you doing? Fine. So, what do you think about the place? Very, very hot. What do you think about the tourists? All are ardhatiklu or the puklus. Thank you for the feedback. ಮುಂದೆ ಹೋಗ್ತಾ ನಮಗೆ ಸಿಕ್ಕಿತು ದ್ರೌಪದಿ ಬಾತ್ ಮತ್ತು ರಾಯ ಗೋಪುರ. ದ್ರೌಪದಿ ಬಾತ್ ಅಂದರೆ ಕಲ್ಲಿನಿಂದ ಮಾಡಿರುವ ಬಾತ್ ಟಬ್. ಮತ್ತು ರಾಯ ಗೋಪುರ ಮೇಲ್ಕೋಟೆಯಲ್ಲೇ ಇರುವ ಹಾಗೆ ಒಂದು ದೊಡ್ಡ ಎಂಟ್ರೆನ್ಸ್ ಥರ ಕಾಣ್ತಾ ಇದೆ. ವಿಶಾಲವಾಗಿ ಕೆತ್ತನೆಯನ್ನು ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಸ್ಟಾಪ್ ಮಾಡಿರೋ ಹಾಗಿದೆ. ಇಲ್ಲಿ ಕಂಬಗಳ ಮೇಲೆ ವಿಶೇಷ ಕೆತ್ತನೆಗಳನ್ನು ನಾವು ಕಾಣಬಹುದು. ಇವೆಲ್ಲ ಕೆತ್ತನೆಗಳು ನೆಲದ ಮಟ್ಟಿಗೆ ಕೆತ್ತಲಾಗಿದೆ. ಆದರೆ ಒಲೈಕನ್ನೇಶ್ವರ ಟೆಂಪಲ್ ಮಾತ್ರ ಯಾಕೆ ಬಂಡೆ ಮೇಲೆ ಕೆತ್ತಲಾಗಿದೆ? ಇನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಮಯ ಬಂದಾಯಿತು. ಈ ಫೋಟೋಗ್ರಾಫ್ 1880ಯಲ್ಲಿ ತೆಗೆದಿದ್ದು ಇದರ ಮೇಲೆ ಯಾವುದೇ ರೀತಿಯ ಗೋಪುರ ನಮಗೆ ಕಾಣಿಸ್ತಾ ಇಲ್ಲ. ಸುಮಾರು 20 ವರ್ಷಗಳ ನಂತರ ಈ ದೇವಸ್ಥಾನದ ಮೇಲೆ ಗೋಪುರದ ಹಾಗೆ ಒಂದು ದಿಕ್ಸೂಚಿ ನಿರ್ಮಾಣವಾಗಿದೆ. ಮತ್ತು ನಾವು ವಿಡಿಯೋ ಮೊದಲಲ್ಲಿ ಗಮನಿಸಿದ ಹಾಗೆ ಈ ದೇವಾಲಯದಿಂದ ಕಂಪ್ಲೀಟ್ ಕೋಸ್ಟಲ್ ಲೈನ್ ಕಾಣುತ್ತಿತ್ತು. ಸೇಮ್ ಲೈಟ್ ಹೌಸ್ ತರಾನೇ. ಹೌದು, 19ನೇ ಶತಮಾನದವರೆಗೂ ಅಲ್ಲಿ ಪೂಜೆ ನಡೀತಿತ್ತು. ಆ ದೇವಾಲಯವೇ ಭಾರತದ ಪ್ರಾಚೀನ ಲೈಟ್ ಹೌಸ್. ಸೇಲರ್ಸ್ ಹಾಗೂ ಮೀನುಗಾರರಿಗೆ ಇದೇ ದಾರಿದೀಪವಾಗುತ್ತಿತ್ತು. ಈ ದೇವಾಲಯದ ಮೇಲೆ ದೊಡ್ಡದಾಗಿ ಬೆಂಕಿಯನ್ನು ಹಚ್ಚಲಾಗುತ್ತಿತ್ತು ಹಾಗೂ ದೇವಾಲಯದ ಗೋಡೆಗಳ ಮೇಲೆ ಇದ್ದುವ ಕಮಾಂಡರ್ಸ್ ಮತ್ತು ಕಹಳೆ ಊದುಗರ ಚಿಹ್ನೆ ಅಪಾಯದ ಮುನ್ಸೂಚಕರಾಗಿ ಪ್ರತಿಬಿಂಬಿಸುತ್ತಿರಬಹುದು. ಅದೆಲ್ಲ ಸರಿ, ಆ ನಿಗೂಢ ಚಿಹ್ನೆಗಳಾದರೂ ಏನು? ಇದುವರೆಗೂ ನಾವು ದೇವಾಲಯದ ಎರಡೂ ಬದಿಯಲ್ಲಿ ಗಮನಿಸಿದ್ದೇವೆ. ಕೆಲವು ವಿಮರ್ಶಕರ ಪ್ರಕಾರ ಈ ಚಿಹ್ನೆಗಳ ಮೇಲೆ ಕಂಬಗಳನ್ನು ನೆಟ್ಟು ಬೆಂಕಿಯನ್ನು ಹಚ್ಚಲಾಗುತ್ತಿತ್ತು. ಸೊ ಎರಡೂ ಬದಿಯಲ್ಲೂ ಬೆಂಕಿ ಮತ್ತು ಮಧ್ಯದಲ್ಲಿ ಬೃಹತ್ ಬೆಂಕಿ, ಶಿವನ 3ನೇ ಕಣ್ಣಿನ ತರಹ. ಹೌದು, ಈ ದೇವಸ್ಥಾನವನ್ನು ಉಲೈಕನ್ನೇಶ್ವರ ಎನ್ನುತ್ತಾರೆ. ಅಂದರೆ ಹಣೆಯ ಮೇಲೆ 3ನೇ ಕಣ್ಣು ಉಳ್ಳವ, ಅಂದರೆ ಶಿವ. ಈ ದೇವಸ್ಥಾನ ಶಿವನ 3ನೇ ಕಣ್ಣನ್ನು ಪ್ರತಿಬಿಂಬಿಸುವುದಾ? ಮತ್ತು ಪೋರ್ಚುಗೀಸರ ಕಾಲದಲ್ಲಿ ನಕ್ಷೆಗಳ ಪ್ರಕಾರ ಈ ಜಾಗವನ್ನು ಡಾಸ್ ಲಂಪಡಾಸ್ ಅಂದಿದ್ದಾರೆ. ಅಂದರೆ ಆಫ್ ದ ಲ್ಯಾಂಪ್ಸ್ ಅಂದರ್ಥ. ಈ ಎಲ್ಲ ಕುರುಹುಗಳನ್ನು ಪರಿಶೀಲಿಸಿದ ನಂತರ ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಭಾರತದ ಅತಿ ಪ್ರಾಚೀನ ಲೈಟ್ ಹೌಸ್. ಇದನ್ನು ಬ್ರಿಟಿಷ್ ಅವರು 1900s ಟೆಂಪರರಿ ಲೈಟ್ ಹೌಸ್ ಆಗಿ ಉಪಯೋಗಿಸಿ ಅನಂತರ ಹೊಸ ಲೈಟ್ ಹೌಸ್ ಅನ್ನು ನಿರ್ಮಾಣ ಮಾಡಿದರು. ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು. ಮತ್ತಷ್ಟು ರೋಚಕ ಕಥೆಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.